ಯಾವಣಿ ಗ್ರಾಮ ಪಂಚಾಯತಿಯ ಅವಿಶ್ವಾಸ ಮಂಡನೆ ಬಗ್ಗೆ ನಮ್ಮ ಎಲ್ಲ 16 ಸದಸ್ಯರು ಯಾವುದೇ ಪಕ್ಷ ಭೇದ ಇಲ್ಲದೆ ನಮ್ಮ ಮುಳಬಾಲ್ ತಾಲೂಕು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು, ಹಾಗೆ ನಮ್ಮ ನಾಯಕರಾದ ಕಲ್ಲುಪಲ್ಲಿ ಪ್ರಕಾಶ್ ಅವರು, ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಸಹಕಾರದೊಂದಿಗೆ ಎಲ್ಲ ಸದಸ್ಯರು ಒಂದೇ ವೇದಿಕೆ ಮೇಲೆ ಕಾಣಿಸಿ ನಮ್ಮ ಆವಣಿ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಒತ್ತು ಕೊಟ್ಟು ಎಲ್ಲರೂ ಏಕೀಭಾವದಲ್ಲಿ ನಮ್ಮ ಅವಿಶ್ವಾಸ ಮಂಡನೆಯನ್ನು ಜಯಗಳಿಸಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಅಧ್ಯಕ್ಷ ಚುನಾವಣೆ ನಡೆಸಿ ಒಳ್ಳೆಯ ಅಭಿವೃದ್ಧಿ ಕಡೆ ನಮ್ಮ ಪಂಚಾಯತಿಯನ್ನು ತಗೊಂಡು ಹೋಗಲು ಎಲ್ಲರೂ ಸಿದ್ಧರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಈ ವೇದಿಕೆ ಈ ಮೀಡಿಯಾ ಮುಂದೆ ತಿಳಿಸುತ್ತಾ ನಾವು ಮಾತನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಅಧ್ಯಕ್ಷರು ಅವರೇ ತೀರ್ಮಾನ, 15 ಜನ ಇದ್ರೆ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ನಮ್ಮ ಆಸಕ್ತಿ ಏನೂ ಇಲ್ಲ. ಒಳ್ಳೆ ಆಡಳಿತ ನಡೆಸೋರ್ನ, ಒಳ್ಳೆ ಯಾರು ಸ್ವಲ್ಪ ಚೂಟಿ ಇದ್ದು ಸ್ವಲ್ಪ ಆಚೆ ಕಡೆ ಹೋಗಿ ಸ್ವಲ್ಪ ಅಫಿಷಿಯಲ್ ಲೆವೆಲಲ್ಲಿ ಫಂಡ್ಸ್ ತಗೊಂಡ್ಬಂದು ಡೆವಲಪ್ಮೆಂಟ್ ಮಾಡೋವಂಥವನ್ನ ಆಯ್ಕೆ ಮಾಡಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಕ್ಷಮಿಸಬೇಕು. ಏನು 16 ಜನದಲ್ಲಿ ಏಕೀಭಾವದಲ್ಲಿ ತೀರ್ಮಾನ ಮಾಡ್ಕೊಳ್ತಾರೆ, ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ. ಇಲ್ಲಿ ಅಧ್ಯಕ್ಷ ನಡೆಸೋಕೆ ಅಂದ್ರೆ ಕಪಿಮುಷ್ಟಿಯಲ್ಲಿ ಪಂಚಾಯತಿ ನಡೆಸಬಾರ್ದು. ಇದು ಸಾರ್ವಜನಿಕರ ಕಚೇರಿ ಆಗಿರುತ್ತೆ. ಕಪಿಮುಷ್ಟಿಲಿರೋದನ್ನ ಕಪಿಮುಷ್ಟಿಯನ್ನು ಅವರೇ ಖಂಡಿಸಿ ನಾಯಕರನ್ನ ದಿಂಬಾಲು ಮಾಡಿ ನಿಮ್ಮ ಎಲ್ಲ ಏಕೀಭಾವದಲ್ಲಿ ಹೋಗೋಣ, ಇಲ್ಲಾಂದ್ರೆ ಒಬ್ಬೊಬ್ಬರು ಒಂದೊಂದು ದಾರಿಯಲ್ಲಿ ಆಗಲ್ಲ, ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಮಾತ್ರ ಈ ಕಪಿಮುಷ್ಟಿಯಿಂದ ಬಿಡಿಸ್ಬೋದು ಅಂತ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ದಾರೆ. ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಇಲ್ಲಿ ಎಲ್ಲಾ ಪಕ್ಷದವರು ಏಕೀಭಾವದಲ್ಲಿದ್ದಾರೆ. ಆ ಕಪಿಮುಷ್ಟಿಯಿಂದ ಬಿಡಿಸಕ್ಕೆ ಕಷ್ಟ ಬಿದ್ದಿದ್ದೀವಿ ಅಷ್ಟೇ. ನಾವು ನಮ್ಮ ಎಸಿ ಮೇಡಮ್ ಮನವಿ ಮಾಡ್ಕೊಂಡಿದ್ದೀವಿ, ಅತಿ ಶೀಘ್ರದಲ್ಲೇ ದಿನಾಂಕ ಕೊಡಿ. ಯಾಕೆಂದ್ರೆ ನಾವು ಇಡೀ ನಮ್ಮ 5-6 ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ ಇದೆ. ಇದು ನಮ್ಮ ಪಂಚಾಯತಿ ಅಧ್ಯಕ್ಷರಿದ್ದರೆ ನಡೆಸ್ಕೊಂಡು ಹೋಗಲು ಸಿದ್ಧ ಆಗಿರುತ್ತೆ ಅಂತ ಹೇಳಿದ್ದೀವಿ. ಅದರಿಂದ ನಮ್ಮ ಎಸಿ ಮಾಡೋದಕ್ಕೆ ಒಗ್ಗಟ್ಟು ಅತಿ ಶೀಘ್ರದಲ್ಲೇ ನಮಗೆ ದಿನಾಂಕ ಕೊಟ್ಟು ಅಧ್ಯಕ್ಷನ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡ್ತಾರೆ.